ವೀಕ್ಷಕರೇ ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ಗಣಪತಿ ಹಬ್ಬ ಬಂತೆಂದರೆ ಎಲ್ಲೆಲ್ಲೂ ಗಣೇಶನ ಭಕ್ತರ ಭಕ್ತಿ ಮುಗಿಲು ಮುಟ್ಟುತ್ತೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹೋರಾಟದ ಕಿಚ್ಚು ಎಲ್ಲರಲ್ಲೂ ಹಚ್ಚುವ ಈ ಗಣಪತಿ ಕೂರಿಸುವ ಕಾರ್ಯಕ್ರಮ ಶುರುವಾಗಿ ಇಂದಿಗೆ ಅದು ದೊಡ್ಡ ಹಬ್ಬವೇ ಆಗಿ ಹೋಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಗಣಪತಿಯ ಸಡಗರ ಎಲ್ಲೆಲ್ಲೂ ಕಳೆಗಟ್ಟಿದೆ. ಈ ಸಡಗರಕ್ಕೆ ಸಾಕ್ಷಿಯಾಗಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಎದುರುಗಡೆ ಇರುವ ನಾಗರಕಟ್ಟೆ ದೇವಸ್ಥಾನದ ಮುಂಭಾಗದಲ್ಲಿ ಗಣಪತಿ ಕೂರಿಸಿ ಭಕ್ತಿ ಮೆರೆದರು. ಗೋರಕ್ಷಕ ಹಿಂದೂ ಹೋರಾಟಗಾರ ಪುನೀತ್ ಕೆರಹಳ್ಳಿಯವರ ಸಾರಥ್ಯದ ರಾಷ್ಟ್ರ ರಕ್ಷಣಾ ಪಡೆಯ ವತಿಯಿಂದ ಮೊದಲನೇ ವರ್ಷದ ಧರ್ಮಾಂಬುದಿ ಪುರಾತನ ನಾಗರಕಟ್ಟೆ ಗಣೇಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ದರು. ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು, ಹಿಂದೂ ಮುಖಂಡರು ಭಾಗಿಯಾಗಿದ್ದರು. ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ, ಗೋರಕ್ಷಕ ಮಾರುತಿ ಮೆಡಿಕಲ್ಸ್ ಮಾಲೀಕ ಮಹೇಂದ್ರ ಮೊನ್ನೋಟ್, ಕೆರೆಬೇಟೆ ಚಿತ್ರದ ನಾಯಕ ಗೌರಿಶಂಕರ್, ಚಾರ್ಜ್ಶೀಟ್ ಚಿತ್ರದ ನಿರ್ದೇಶಕ ಗುರುರಾಜ ಕುಲಕರ್ಣಿ, ಕೆಂಡದ ಸೆರಗು ಚಿತ್ರದ ನಿರ್ದೇಶಕ ರಾಕಿ ಸೋಮ್ಲಿ ಭಾಗಿಯಾಗಿದ್ದರು. ಮೆರವಣಿಗೆಗೂ ಮುನ್ನ ಮಾತಾಡಿದ ಗೋರಕ್ಷಕ ಪುನೀತ್ ಕೆರೆಹಳ್ಳಿ, ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಎಲ್ಲ ಕಾರ್ಯಕರ್ತರು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ಸೇರಿದ್ದ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಧನ್ಯವಾದ ಕೂಡ ಅರ್ಪಿಸಿದರು. ಮೆರವಣಿಗೆಯಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಂಡ ಉಪ್ಪಾರಪೇಟೆ ಪೊಲೀಸರು ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಯಿತು. ಅತ್ಯಂತ ಸಂಭ್ರಮ ಸಡಗರದಿಂದ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಜರುಗಿದ್ದು ಹಿಂದೂ ಹೋರಾಟಗಾರರಲ್ಲಿ ಸಂಭ್ರಮ ಮನೆ ಮಾಡಿದಂತೂ ಸುಳ್ಳಲ್ಲ. ವರದಿ ಗುರುರಾಜ್ ಕುಲಕರ್ಣಿ, R5 ನ್ಯೂಸ್, ಬೆಂಗಳೂರು.